ಇನ್ನು ಎರಡನೇದಾಗಿ ಹಾಸ್ಪಿಟಲ್. ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದ್ರೆ ಮೂಲಭೂತ ಸೌಕರ್ಯಗಳು ಬೇಕೇ ಬೇಕು. ಅದರಲ್ಲಿ ಆರೋಗ್ಯ, ಶಿಕ್ಷಣ, ರಸ್ತೆ, ನೀರು ಇತ್ಯಾದಿ. ಇಷ್ಟರಲ್ಲಿ ಯಾವುದು ಕಡಿಮೆ ಆದ್ರೂ ಆರೋಗ್ಯ ತುಂಬಾ ಗಟ್ಟಿಯಾಗಿರಬೇಕು. ಗವರ್ನಮೆಂಟ್ ಆಸ್ಪತ್ರೆಗಳ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹಳ್ಳಿಗಳಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಡಾಕ್ಟರ್ ಇದ್ರೆ ಕಾಂಪೌಂಡರ್ ಇರಲ್ಲ, ಕಾಂಪೌಂಡರ್ ಇದ್ರೆ ಡಾಕ್ಟರ್ ಇರಲ್ಲ. ಪಾಪ ಬಡ ರೋಗಿಗಳು ಆಸ್ಪತ್ರೆಗೆ ಬಂದು ವಾಪಸ್ ಹೋಗ್ತಾರೆ. ಆದ್ರೆ ಅಷ್ಟೆಲ್ಲಾ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡುವ ನಮ್ಮ ದೇಶದಲ್ಲಿ ಹೋಬಳಿ ಮಟ್ಟದಲ್ಲಿ ಸರಿಯಾದ ಸರ್ಕಾರಿ ಆಸ್ಪತ್ರೆಗಳು ಇಲ್ಲ. ಇದ್ದರೂ ಸಹ ಅವು ಕೆಲಸ ಮಾಡುವುದಿಲ್ಲ. ಒಳ್ಳೆಯ ಮೆಡಿಕಲ್ ಉಪಕರಣಗಳು ಬಿಡಿ, ಪ್ರತಿನಿತ್ಯ ಡಾಕ್ಟರ್ ಆದವರು ಗವರ್ನಮೆಂಟ್ ಹಾಸ್ಪಿಟಲ್ಗೆ ಬರೋದು ತುಂಬಾ ಕಷ್ಟ ಆಗಿದೆ. ಇದನ್ನ ಕೇಳೋರು ಯಾರು ಇಲ್ಲ. ಹೀಗಿದ್ದಾಗ ಪ್ರತಿಯೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡುವ ಸರ್ಕಾರ ಯಾವ ರೀತಿ ಸೌಲಭ್ಯವನ್ನ ಕೊಡ್ತಾ ಇದ್ದೀರಾ? ನಿಮಗೆ ಹುಷಾರಿಲ್ಲ ಅಂತ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತೀರಾ, ಹುಷಾರ್ ಮಾಡ್ಕೋತೀರಾ, ಮನೆಗೆ ಹೋಗ್ತೀರಾ. ಆದ್ರೆ ಬಡವರು ಎಲ್ಲಿಗೆ ಹೋಗ್ಬೇಕು? ಮೂರನೇದಾಗಿ ಮೀಸಲಾತಿ. ಮೀಸಲಾತಿ ಬಗ್ಗೆ ಯಾವ ವಿರೋಧನೂ ನಮಗೆ ಇಲ್ಲ. ಆದ್ರೆ ಚೆನ್ನಾಗಿ ಓದಿ ಉತ್ತಮವಾದ ಮಾರ್ಕ್ಸ್ ತೆಗೆದುಕೊಂಡ ವಿದ್ಯಾರ್ಥಿಗೆ ಯಾವುದೇ ಉದ್ಯೋಗ ಸಿಗೋದಿಲ್ಲ. ಅವರು ಬೆಂಗಳೂರಿನಲ್ಲಿ ಡೆಲಿವರಿ ಜಾಬ್ ಮಾಡ್ತಾ ಅಥವಾ BPO ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಇದರಲ್ಲಿ ನಿಮ್ಮ ಸ್ನೇಹಿತರು ಸಹ ಇರಬಹುದು. ಇದನ್ನು ಕೇಳೋರು ಯಾರು? ಈಗಿನ ಎಜುಕೇಶನ್ ಸಿಸ್ಟಮ್ ಹೇಗಾಗಿದೆ ಅಂದ್ರೆ ಯಾರ ತಂದೆ ತಾಯಿಯ ಬಳಿ ದುಡ್ಡಿರುತ್ತದೆಯೋ ಆ ವ್ಯಕ್ತಿ ಉತ್ತಮವಾದಂತಹ ಎಜುಕೇಶನ್ ಅನ್ನ ಪಡೆದು ರಾಯಲ್ ಎನ್ಫೀಲ್ಡ್ ಬೈಕ್ ಮತ್ತು ಮಹೇಂದ್ರ ಜಿಪ್ಸಿ ತಗೊಂಡು ಓಡಾಡ್ತಾ ಇರ್ತಾರೆ. ಆದ್ರೆ ಮಿಡಲ್ ಕ್ಲಾಸ್ ಹುಡುಗ ಎಕಾನಮಿ ರೇಂಜ್ ಅಲ್ಲಿ ಸ್ಪ್ಲೆಂಡರ್ ಬೈಕ್ ತಗೊಂಡು ಓಡಾಡ್ಬೇಕಾಗಿದೆ. ಹೀಗಾಗಿ ಬಡವನಾಗೆ ಇದ್ದಾನೆ, ಶ್ರೀಮಂತ ಆಗಿ ಹೋಗ್ತಾ ಇದ್ದಾನೆ. ಇನ್ನು ಬ್ಯಾಂಕಿಂಗ್ ಡೆಪಾಸಿಟ್ ಸಿಸ್ಟಮ್. ಹೌದು, ಸಾಧಾರಣವಾಗಿ ಜಾಗತಿಕವಾಗಿ ಒಂದು ಮಾತಿದೆ, ಕಡಿಮೆ ಬಡ್ಡಿ ಕೊಟ್ರೆ ಆ ದೇಶಗಳು ಹೆಚ್ಚು ಮುಂದುವರಿಯುತ್ತೆ ಅಂತ. ಅದು ನಿಜವಾಗಿಯೂ ಸತ್ಯ. ಅಮೆರಿಕಾದಲ್ಲಿ 1 ಲಕ್ಷಕ್ಕೆ 4% ಬಡ್ಡಿಯನ್ನ ಕೊಡ್ತಾರೆ. ನೀವು ಬೇರೆ ಎಲ್ಲಾ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ಮುಂದುವರಿಯುತ್ತಿರುವ ದೇಶಗಳಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದ ಬಡ್ಡಿಯನ್ನು ಠೇವಣಿಗಳಿಗೆ ಕೊಡ್ತಾ ಇದೆ. ಉದಾಹರಣೆಗೆ 1 ಲಕ್ಷಕ್ಕೆ ವಾರ್ಷಿಕ 7% ಅಂದ್ರೆ ತಿಂಗಳಿಗೆ 700 ರೂಪಾಯಿ. ಒಬ್ಬ BPL ಕಾರ್ಡ್ ಇರುವ ಬಡವ ತಾನು ಕಷ್ಟಪಟ್ಟು ಬೆಳೆ ಬೆಳೆದು ಬಂದ ಹಣವನ್ನ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡ್ತಾನೆ. 2 ರಿಂದ 3 ಲಕ್ಷ ರೂಪಾಯಿ ಹಣವನ್ನ ಬಡ್ಡಿ ಬರಲಿ ಹಾಗೂ ನನ್ನ ಹಣ ಸೇಫ್ ಆಗಿ ಬ್ಯಾಂಕ್ ಅಲ್ಲಿ ಇರಲಿ ಅಂತ ಬ್ಯಾಂಕ್ ಅಲ್ಲಿ ಇಡ್ತಾನೆ. ಅವನಿಗೆ ಸಿಗುವ ಬಡ್ಡಿ ಕೇವಲ 6%. ಅದೇ ಹಣವಂತರು 2 ಕೋಟಿ 3 ಕೋಟಿ ಡೆಪಾಸಿಟ್ ಮಾಡಿದ್ರೆ ಅವರಿಗೂ ಸಹ 6% ಬಡ್ಡಿಯನ್ನ ನೀಡ್ತಾ ಇದ್ದಾರೆ. ಬಡವ ಮತ್ತು ಶ್ರೀಮಂತನಿಗೆ ಬಡ್ಡಿ ನೀಡುವುದರಲ್ಲಿ ವ್ಯತ್ಯಾಸವೇ ಇಲ್ವಾ? ಬಡವನಿಗೆ ಹಣದ ಅವಶ್ಯಕತೆ ತುಂಬಾ ಇದ್ರೂ 6% ಬಡ್ಡಿ, ಅದರಲ್ಲೇ ಜೀವನವನ್ನ ಮಾಡಬೇಕು. ಶ್ರೀಮಂತನಿಗೆ ಹಣದ ಅವಶ್ಯಕತೆ ಇಲ್ಲದಿದ್ದರೂ 6% ಬಡ್ಡಿ ಹೋಗ್ತಾ ಇರಬೇಕು. ಇದು ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್. ವಿತ್ತ ಸಚಿವರೇ, ಇದು ಅನ್ಯಾಯ ಅಲ್ವೇ? ಆಟೋಮೆಟಿಕ್ ಎಜುಕೇಶನ್ ಲೋನ್, ಆಟೋಮೆಟಿಕ್ EMI ಅನ್ನ ನೀವು ಕೇಳಿರ್ತೀರಾ. ಆಟೋಮೆಟಿಕ್ EMI ಕಟ್ ಆಗುತ್ತಲ್ಲ, ಅದೇ ರೀತಿಯಲ್ಲೇ ಯಾವ ವಿದ್ಯಾರ್ಥಿಯ ಪರ್ಸೆಂಟೇಜ್ 60-70% ಇರುತ್ತೋ ಅವರಿಗೆ ಬ್ಯಾಂಕ್ ಲೋನ್ಗಳು ಹುಡುಕಿಕೊಂಡು ಹೋಗುವ ಕೆಲಸವನ್ನ ಮಾಡಬೇಕು. ಆ ರೀತಿ ಹೋದಾಗ ಮಾತ್ರ ಪ್ರತಿ ಹಳ್ಳಿಗಳಲ್ಲೂ ಇಂಜಿನಿಯರ್, ಡಾಕ್ಟರ್ಗಳು ಹುಟ್ಕೋತಾರೆ. ನಮ್ಮಲ್ಲಿ ಎಷ್ಟೋ ಜನರು ಹಣವಿಲ್ಲ ಎಂಬುವ ಒಂದೇ ಒಂದು ಕಾರಣಕ್ಕೆ ಎಜುಕೇಶನ್ ಅನ್ನ ಡ್ರಾಪ್ ಮಾಡ್ತಾ ಇದ್ದಾರೆ. ಆದ್ರೆ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋರು ಯಾರೂ ಇಲ್ದಂಗಾಗಿದೆ. ನಮ್ಮಿಂದ ಏನ್ ಮಾಡಕ್ಕಾಗುತ್ತೆ? ಎಲ್ಲ ಗೌರ್ಮೆಂಟ್ ಮಾಡಬೇಕು ಅಲ್ವಾ? ಇದೇ ವಿಚಾರವನ್ನ ನಾವು ಗೌರ್ಮೆಂಟ್ಗೂ ಹೇಳ್ತಾ ಇದ್ದೇವೆ. ಅದು ಸ್ಟೇಟ್ ಆಗಿರಬಹುದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರಬಹುದು. ನೀವು ಅನ್ಕೋಬಹುದು ಈ ವಿಚಾರಕ್ಕೂ ಮೋದಿಯವರಿಗೂ ಏನ್ ಸಂಬಂಧ ಅಂತ. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ನಡೀತಲ್ಲ, ಅಲ್ಲಿ ಕೆಲಸ ಮಾಡಿದ್ದು ನಮ್ಮ ಸೇನೆ. ಆದ್ರೆ ಆ ದಾಳಿಯ ಎಲ್ಲಾ ಕ್ರೆಡಿಟ್ ಹೋಗಿದ್ದು ನರೇಂದ್ರ ಮೋದಿ ಅವರಿಗೆ. ಅಂದ್ರೆ ಒಂದು ದೇಶ ಮುಂದುವರಿಯಲಿ ಅಥವಾ ಹಿಂದುಳಿದಿರಲಿ, ಅದಕ್ಕೆ ಕಾರಣ ಒಬ್ಬ ನಾಯಕನ ದೃಢ ನಿರ್ಧಾರಗಳು. ನಾವು ಬರೀ ಜಾಗತಿಕವಾಗಿ ದೇಶವನ್ನ ಬಲಿಷ್ಠ ಮಾಡಿದರೆ ಸಾಕಾಗಲ್ಲ. ಬರೀ ಹೈವೇಗಳನ್ನ ಮತ್ತು ಏರ್ಪೋರ್ಟ್ ಗಳನ್ನ ನಿರ್ಮಿಸಿದರೆ ನಿಜವಾದ ಅಭಿವೃದ್ಧಿ ಆಗಲ್ಲ. ದೇಶದಲ್ಲಿರುವ, ರಾಜ್ಯದಲ್ಲಿರುವ ಪ್ರತಿಯೊಂದು ಹಳ್ಳಿಯಲ್ಲಿರುವ ಜನರನ್ನ ಎಜುಕೇಟ್ ಮಾಡಬೇಕು. ಹಳ್ಳಿಗಳಿಂದ ರಾಜ್ಯಗಳು ಉದ್ಧಾರ ಆಗುತ್ತೆ, ರಾಜ್ಯಗಳಿಂದ ದೇಶ ಉದ್ಧಾರ ಆಗುತ್ತೆ. ಇದನ್ನ ಯಾವ ಜನನಾಯಕನು ಮರೆಯಬಾರದು. ಈ ಮೇಲಿನ ಎಲ್ಲ ಕಷ್ಟಗಳನ್ನು ಪಡ್ತಾ ಇರೋದು ನಮ್ಮ ಮಧ್ಯಮ ವರ್ಗದವರೇ. ಕೃಷಿ ಮಾಡೋರು, ಆಟೋ ಓಡಿಸೋರು, ಡೆಲಿವರಿ ಜಾಬ್ ಮಾಡೋರು, ದಿನಗೂಲಿ ಕೆಲಸಗಾರರು, ಇಂತಹವರು. ಯಾವ ಸರ್ಕಾರದ ಯೋಜನೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಹಾಗೂ ವಿದ್ಯಾರ್ಥಿಯವರೆಗೂ ಮುಟ್ಟುತ್ತದೆಯೋ ಆಗ ಅಷ್ಟೇ ಆ ಸರ್ಕಾರ ನಿಜವಾದ ಯಶಸ್ಸನ್ನ ಕಾಣುತ್ತೆ. ಪಾಪ ಸರ್ಕಾರ ಕೃಷಿಯಲ್ಲಿ ನೀವು ಯಾವುದೇ ಆದಾಯ ತೆಗೆದುಕೊಂಡ್ರೆ ಅದಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ ಅಂತ ಹೇಳಿ ಒಂದು ನಿಯಮವನ್ನ ಮಾಡಿದೆ. ಆದ್ರೆ ಅದನ್ನೇ ಲೂಪ್ ಹೋಲ್ ಆಗಿ ಬಳಸ್ಕೊಂಡ ಅದೆಷ್ಟೋ ಶ್ರೀಮಂತರು ಅದೇ ಲೂಪ್ ಹೋಲ್ ನಲ್ಲಿ ಅವರ ಟ್ಯಾಕ್ಸ್ ಹಣವನ್ನ ಭದ್ರಪಡಿಸ್ಕೊಳ್ತಾ ಇದ್ದಾರೆ.
ಉದಾಹರಣೆಗೆ ಶಾರುಖ್ ಖಾನ್ ಮಗಳಾದ ಸುಹಾನಾ ಖಾನ್ ಅಲಿಬಾಗ್ನಲ್ಲಿ 1.5 ಎಕರೆ ಅಗ್ರಿಕಲ್ಚರ್ ಭೂಮಿಯನ್ನ ತೆಗೆದುಕೊಂಡಿದ್ದಾರೆ. ಅದು ಬರೋಬ್ಬರಿ 12.91 ಕೋಟಿಗೆ. ಇಷ್ಟೊಂದು ಹಣವನ್ನ ಕೊಟ್ಟು ಅವರು ಯಾವ ಬೆಳೆ ಬೆಳೀತಾರೆ? ಚಿನ್ನಾನ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಆದ್ರೆ ಇದರಿಂದ ಅವರು ಮುಂದೆ ಯಾವುದಾದರೂ ಕಂಪನಿಯನ್ನ ಕಟ್ಟಿ ಕಮರ್ಷಿಯಲ್ ಆದಾಯವನ್ನ ಹುಡುಕ್ತಾರೆ. ಹೀಗೆ ಅಗ್ರಿಕಲ್ಚರ್ ಅಂತ ಹೇಳ್ಕೊಂಡು ಸಾಕಷ್ಟು ಟ್ಯಾಕ್ಸ್ ಹಣವನ್ನ ಉಳಿಸ್ತಾ ಇದ್ದಾರೆ. ಇನ್ನು ರಾಜಕಾರಣಿಗಳ ವಿಚಾರಕ್ಕೆ ಬರೋದಾದ್ರೆ ಮೈನೇತಾ ಆಪ್ ನಲ್ಲಿ ನೀವು ಹೋಗಿ ಚೆಕ್ ಮಾಡಬಹುದು. ನಿಮ್ಮ ಊರ MLAಗಳು ಅಥವಾ MP ಗಳಾಗಿರಬಹುದು 100ರಲ್ಲಿ ಸುಮಾರು 70ರಿಂದ 80 ಭಾಗದಷ್ಟು ಅಗ್ರಿಕಲ್ಚರ್ ಎಂದು ನಮೂದಿಸಿರ್ತಾರೆ. ಇದರ ಅರ್ಥ ಇಷ್ಟೇ, ಅವರು ಮಾಡುವ ದುಡ್ಡನ್ನ ಅಗ್ರಿಕಲ್ಚರ್ ನ ಮೂಲ ಅಂತ ತೋರಿಸ್ತಾರೆ. ಇದರಿಂದ ಅವರು ಟ್ಯಾಕ್ಸ್ ಝೀರೋ ಅನ್ನ ಮಾಡ್ಕೋತಾರೆ. ಹೀಗೆ ನಿಯಮಗಳೇ ಅವರಿಗೆ ಲೂಪ್ ಹೋಲ್ಸ್ ಆಗಿದೆ. ಇದನ್ನ ಕೇಳೋರು ಯಾರು ಇಲ್ವಾ? ಇದೆಲ್ಲವನ್ನು ಕೇಳುವ ಬದಲು ಕಷ್ಟಪಟ್ಟು ಟೀ ಮಾಡಿ ಮಾರುವ ಅಂಗಡಿಗೆ GST ನೋಟಿಸ್ ಅನ್ನ ಸರ್ಕಾರಗಳು ನೀಡುತ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಅನ್ನ ಎಷ್ಟು % ಜನರು ಕಟ್ತಾರೆ ಅಂತ ಗೊತ್ತಾದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ದೇಶದ ಒಟ್ಟು ಜನಸಂಖ್ಯೆಯ ಬರೀ 2.2% ಜನರು ಮಾತ್ರ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ. ಅಂದ್ರೆ ನಮ್ಮ ದೇಶ ತೆಗೆದುಕೊಳ್ಳುತ್ತಿರುವ ಒಟ್ಟು ತೆರಿಗೆ ಹಣದಲ್ಲಿ 1/5 ಭಾಗದಷ್ಟು ತೆರಿಗೆಯಾಗಿ ಆ ಹಣವನ್ನ ಕಟ್ತಾ ಇದ್ದಾರೆ. ಇವರಿಗೆ ಸಿಗ್ತಾ ಇರೋದು ಕಳಪೆ ರೋಡ್, ಟ್ರಾಫಿಕ್, ಕೆಟ್ಟ ಉಸಿರಾಟ, ಗಾಳಿ, ಕೆಟ್ಟ ವ್ಯವಸ್ಥೆ. ಇದೇ ಕಾರಣದಿಂದ ನಮ್ಮ ಜನರು ಭಾರತವನ್ನ ಬಿಟ್ಟು ಬೇರೆ ಕಡೆ ಹೋಗಿ ನೆಲೆಸ್ತಾ ಇದ್ದಾರೆ. ಉದಾಹರಣೆಗೆ ಭಾರತದ ಒಟ್ಟು ಜನಸಂಖ್ಯೆ 142 ಕೋಟಿ, ಮಧ್ಯಮ ವರ್ಗ 45 ಕೋಟಿ. ಅಂದ್ರೆ 31% ಭಾರತದ ಜನಸಂಖ್ಯೆಯಲ್ಲಿ ತೆರಿಗೆ ಪಾವತಿಸುವವರು 6 ಕೋಟಿ ಜನ. ಅಂದ್ರೆ 4ರಿಂದ 5%. ಈ 6 ಕೋಟಿ ಜನ 3% ತೆರಿಗೆ ಹಣವನ್ನ ಪಾವತಿ ಮಾಡ್ತಾ ಇದ್ದಾರೆ. 10ರಿಂದ 15 ಲಕ್ಷ ಕೋಟಿ ಹಣ ಈ 3% ಮಿಡಲ್ ಕ್ಲಾಸ್ ಜನರಿಂದ ದೇಶಕ್ಕೆ ಬರ್ತಾ ಇದೆ. ಇದರ ಅರ್ಥ ಇಷ್ಟೇ, ಫಾರ್ಚುನರ್, G-Wagon ಕಾರ್ ಇಟ್ಕೊಂಡಿರೋರು ಅಷ್ಟೇ ಟ್ಯಾಕ್ಸ್ ಹಣವನ್ನ ಕಟ್ತಾ ಇದ್ದಾರೆ. ಅದೇ ಬೆಳಿಗ್ಗೆ 9ರಿಂದ ರಾತ್ರಿ 9 ತನಕ ಕತ್ತೆ ತರ ದುಡಿತಿರುವ ನಿಮ್ಮಂತಹ ಮಿಡಲ್ ಕ್ಲಾಸ್ ಜನರು ಅಷ್ಟೇ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ. ದಿಸ್ ಮೇಕ್ಸ್ ನೋ ಸೆನ್ಸ್ ಅಟ್ ಆಲ್. ಒಂದು ಪಕ್ಷ ಮೋದಿಯವರೇನಾದ್ರೂ ನಾಳೆಯಿಂದ ಟ್ಯಾಕ್ಸ್ ಸಿಸ್ಟಮ್ ಇರೋದಿಲ್ಲ ಅಂತ ಅಂದ್ರೆ ಏನಾಗಬಹುದು? ಏನಾದ್ರೂ ನಮ್ಮ ಭಾರತದಲ್ಲಿ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಅಂದ್ರೆ ನಮ್ಮ ದೇಶ ಇನ್ನೂ ವೇಗವಾಗಿ ಬೆಳೆಯಬಹುದು. ಅದು ಹೇಗೆ ಅಂದ್ರೆ, ಒಂದು ವರ್ಗ ಹೇಳುತ್ತೆ ಭಾರತದಂತಹ ದೊಡ್ಡ ದೇಶ ತೆರಿಗೆ ಹಣ ಇಲ್ದಲೆ ಬದುಕುವುದು ತುಂಬಾ ಕಷ್ಟ ಅಂತ. ಆದ್ರೆ ತೆರಿಗೆ ನಿಲ್ಲಿಸಿದಾಗ ತೆರಿಗೆಯನ್ನು ಕಟ್ಟದೆ ಮಿಕ್ಕ ಹಣವನ್ನು ನಮ್ಮ ಜನರು ಬೇರೆ ಕಡೆ ಖರ್ಚು ಮಾಡ್ತಾರೆ. ಆಗ ಆ ಹಣ ಎಲ್ಲ ಕಡೆ ಸೇರ್ಪಡೆ ಆಗುತ್ತೆ. ಆಗ ಬ್ಲ್ಯಾಕ್ ಮನಿ ಕೂಡ ಕಡಿಮೆಯಾಗಬಹುದು. ಆಗ ದೇಶದಲ್ಲಿ ಬಡತನವೂ ಸಹ ಕಡಿಮೆ ಆಗುತ್ತೆ. ಆದ್ರೆ ಸರ್ಕಾರ ಈ ನಿರ್ಧಾರಗಳ ಬಗ್ಗೆ ಯೋಚಿಸುವುದು ತುಂಬಾ ಕಷ್ಟ ಆಗಿದೆ. ವರ್ಷಾನುವರ್ಷಗಳಿಂದ ಬಂದಿರುವ ಈ ತೆರಿಗೆ ವ್ಯವಸ್ಥೆಯನ್ನ ಅಷ್ಟು ಸುಲಭವಾಗಿ ನಮ್ಮ ದೇಶ ಬಿಟ್ಕೊಡೋದಿಲ್ಲ. ಉದಾಹರಣೆಗೆ UAE ನಲ್ಲಿ ಯಾವುದೇ ಟ್ಯಾಕ್ಸ್ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ವ್ಯಾಟ್ ಅಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ 5% ಅನ್ನ ಅಳವಡಿಸಿಕೊಂಡಿದೆ ಅಷ್ಟೇ. ಜನಸಂಪನ್ಮೂಲವೇ ಭಾರತದ ಆಸ್ತಿ. ಆದ್ರೆ ಭಾರತದಲ್ಲಿ ನಮ್ಮದೇ ಅಂತ ಹೇಳಿಕೊಳ್ಳುವ ಒಂದು ಸ್ವಂತ ಮೊಬೈಲ್ ಬ್ರ್ಯಾಂಡ್ ಸಹ ಇಲ್ಲ. ಈ ಪ್ರಶ್ನೆಗೆ ಇವತ್ತಿಗೂ ಸಹ ಉತ್ತರವಿಲ್ಲ. ಭಾರತ ಇಷ್ಟು ದೊಡ್ಡ ದೇಶವಾದ್ರೂ ನಮ್ಮದು ಅಂತ ಹೇಳಿಕೊಳ್ಳುವ ದೊಡ್ಡದಾದ ಸಾಫ್ಟ್ವೇರ್ ಬ್ರ್ಯಾಂಡ್ಗಳು ಇಲ್ಲ. ಕೆಲವೊಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆದ್ರೆ ಈ ಶಕ್ತಿ ಭಾರತದ ಬಳಿ ಇದೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಹಿಂದೆ ಯಾವ ಪ್ರಧಾನಮಂತ್ರಿಯೂ ಮಾಡದ ಅಭೂತಪೂರ್ವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಿಡಲ್ ಕ್ಲಾಸ್ ಅವರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೂ ಸಹ ಸಿಗಬೇಕಾದ ಅಭಿವೃದ್ಧಿ ಸೌಕರ್ಯಗಳನ್ನ ನೀಡಿದ್ದೆ ಆದ್ರೆ ಭಾರತ ವಿಶ್ವಗುರು ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದು ಈ ಹೊತ್ತಿನ ವಿಶೇಷ. ಮತ್ತೆ ನಿಮ್ಗೆ ಮುಂದಿನ ವಿಷಯದೊಂದಿಗೆ ಸಿಗ್ತೀನಿ. ನಮಸ್ಕಾರ.